ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಏನಂತ ಹೇಳಿದ್ರೆ ಕುರು ಅವಲಕ್ಕಿ. ಬರ್ರಿ ಹೆಂಗಾರ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ. ಅದಕ್ಕೆ ಮೊದಲು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೇಸಿ ಪಾಕ. ಈಗ ಒಂದು ಅರ್ಧ ಕೆ ಜಿಯಷ್ಟು ಅವಲಕ್ಕಿ ತೊಗೊಂಡೇನಿ. ಆಮೇಲೆ 1 ಕಪ್ನಷ್ಟು ಒಣ ಕೊಬ್ಬರಿ, 1 ಕಪ್ನಷ್ಟು ಶೇಂಗಾ, 1 ಕಪ್ನಷ್ಟು ಪುಟಾಣಿ, 1 ಕಪ್ಪಿನಷ್ಟು ಕರಿಬೇವು, ನಾನು ಸ್ವಲ್ಪ ಜಾಸ್ತಿನ ತೊಗೊಂಡೇನಿ. ಆಮೇಲೆ 5ರಿಂದ 6 ಹಸಿಮೆಣಸಿನ್ಕಾಯಿ, ಆಮೇಲೆ ಸಾಸಿವೆ ಒಗ್ಗರಣೆಗೆ, ಜೀರಿಗೆ, ಅರಿಶಿನ ಪುಡಿ, ಸ್ವಲ್ಪ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಆಮೇಲೆ ಪೌಡರ್ ಶುಗರ್, ಗೋಡಂಬಿ, ಒಣ ದ್ರಾಕ್ಷಿ. ಬರ್ರಿ ಹಂಗಾರ ಈಗ ಒಗ್ಗರಣೆ ಮಾಡ್ಕೊಳೋಣಂತ. ಮೊದಲು ಒಂದು ಬಾಳ್ಗೆ ಕಾಯಕ್ಕಿಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಮೊದಲೇ ಈಗ ಏನು ಹೇಳಿದ್ನಲ್ಲ ಅವನ್ನೆಲ್ಲ ಐಟಮ್ನ ನಾವು ಕರೆದು ತಕ್ಕೋಬೇಕು. ಈಗ ನೋಡ್ರಿ, ಒಂದು ಎಣ್ಣೆ ಕಾಯಕತ್ತೈತಿ. ಈಗ ಫಸ್ಟ್ ನಾನಿಲ್ಲೇ ಶೇಂಗಾ ಹಾಕ್ಕೊಳಕತ್ತೇನೆ. ಶೇಂಗಾ ಹಾಕ್ಕೊಂಡು ಶೇಂಗಾ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ಅದು ಕೂಡ್ಕೊಂಡಿದ್ದು ಸಿಪ್ಪಿ ಹೊರಗೆ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ನೋಡ್ರಿ, ಈಗ ಶೇಂಗಾ ಚಲೋ ಹೊತ್ನಂಗೆ ಫ್ರೈ ಆಗವು ಮತ್ತು ಕಲರನ್ನು ಚೇಂಜ್ ಆಗೈತಿ. ಈಗ ಶೇಂಗಾನ ಒಂದು ಪ್ಲೇಟಿಗೆ ತಕ್ಕೊಳಕತ್ತೀನಿ. ಈಗ 1 ಕಪ್ನಷ್ಟು ಪುಟಾಣಿ ಹಾಕ್ಕೋಬೇಕು. ಪುಟಾಣಿನೂ ಅಷ್ಟೇ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ನೋಡ್ರಿ, ಈಗ ಪುಟಾಣಿನೂ ಫ್ರೈ ಮಾಡ್ಕೊಂಡು ತಕ್ಕೊಂಡೇನಿ. ಈಗ ನೆಕ್ಸ್ಟ್ ಒಣ ಕೊಬ್ಬರಿ ಹಾಕ್ಕೋಬೇಕು. ಒಣ ಕೊಬ್ಬರಿನೂ ಗೋಲ್ಡನ್ ಬ್ರೌನ್ ಆಗುತ್ತಾ ನಾನು ಫ್ರೈ ಮಾಡಬೇಕು. ಸ್ವಲ್ಪ ಕಪ್ಪಿದ್ರನ ಕೊಬ್ಬರಿದು ರುಚಿ ಹೆಚ್ಚಿಗೆ ಬರ್ತೈತಿ. ಇಲ್ಲ ಅಂಥೇಳಂತಂದ್ರೆ ಕಚ್ ಅಂಥೇಳಿ ಹಲ್ಲಿಗೆ ಸಿಗ್ತೈತಿ. ನೋಡ್ರಿ, ಈ ಥರ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ನೋಡ್ರಿ, ಈಗ ತಕ್ಕೊಳಕತ್ತೇನೆ. ಆಮೇಲೆ ಈಗ ನೆಕ್ಸ್ಟ್ ಗೋಡಂಬಿ ಹಾಕ್ಕೋಬೇಕು. ನೋಡ್ರಿ, ಇಲ್ಲೇ ಒಂದು 1/4 ಕಪ್ನಷ್ಟು ಗೋಡಂಬಿ ಹಾಕ್ಕೊಂಡೇನಿ. ಇದು ಆಪ್ಷನಲ್, ಬೇಕಂದ್ರೆ ನೀವು ಹಾಕ್ಕೋಬೋದು, ಇಲ್ಲ ಅಂಥೇಳಂತಂದ್ರೆ ಬಿಡ್ಬೋದು. ಡ್ರೈ ಫ್ರೂಟ್ಸ್ ಹಂಗೆ ತಿನ್ನಲ್ಲ ನಾವು ಅಂಥೇಳಿ ಅನ್ನೋರು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. ಅದನ್ನೂ ಅಷ್ಟೇ ಗೋಡಂಬಿನೂ ಗೋಲ್ಡನ್ ಬ್ರೌನ್ ಆಗುತ್ತಾ ನಾನು ಕರ್ಕೋಬೇಕು. ನೋಡ್ರಿ, ಈಗ ಕಲರ್ ಚೇಂಜ್ ಆಗಾಕತ್ತೈತಿ ಗೋಡಂಬಿದು. ಈಗ ನೆಕ್ಸ್ಟ್ ನಾನಿಲ್ಲೇ ಒಣ ದ್ರಾಕ್ಷಿ ಹಾಕ್ಕೊಳಕತ್ತೀನಿ. ಇದನ್ನು ಅಷ್ಟೇ ಸ್ಲೈಟಾಗಿ ನಾವು ಅವಲಕ್ಕಿ ತಿನ್ನೋ ಮುಂದೆ ಎಲ್ಲೋ ಒಂದೊಂದು ಕಡೆ ಬಂದ್ರೆ ಸ್ವೀಟ್ ಅನ್ನಿಸ್ತೈತಿ. ಇದು ಒಂಥರ ರುಚಿ ಅನ್ನಿಸ್ತೈತಿ ನಮ್ಗೆ. ಇದು ನೀವು ಬೇಕಂದ್ರೆ ಹಾಕ್ಕೋಬೋದು, ಇಲ್ಲ ನಮ್ಗೆ ಇಷ್ಟ ಆಗಲ್ಲ ಸ್ವೀಟ್ ಅಂಥೇಳಂತಂದ್ರೆ ಬೇಕಂದ್ರೆ ಸ್ಕಿಪ್ ಮಾಡ್ಬೋದು. ನೋಡ್ರಿ, ಈಗ ದ್ರಾಕ್ಷಿ ಉಬ್ಬಿ ಬಂದಾವು, ಈ ಥರ ಫ್ರೈ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಇಲ್ಲೇ ನಾನು ಕರಿಬೇವು ತೊಗೊಂಡೇನಿ. ಕರಿಬೇವೂ ಅಷ್ಟೇ ಕಂಪ್ಲೀಟಾಗಿ ಡ್ರೈ ಆಗಬೇಕು. ನಾವು ಹಿಂಗೆ ಮುಟ್ಟಿ ನೋಡಿದ್ರೆ ಕರಿಬೇವು ಪುಡಿ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಇಲ್ಲ ಅಂಥೇಳಂತಂದ್ರೆ ಅವಲಕ್ಕಿ ಹಾಳಾಗೋ ಚಾನ್ಸಸ್ ಹೆಚ್ಚಿಗೆ ಇರ್ತೈತಿ, ಹಸಿ ಇತ್ತು ಅಂಥೇಳಂತಂದ್ರೆ. ನೋಡ್ರಿ, ಕರಿಬೇವು ಪೂರ ಫ್ರೈ ಆಗೈತಿ. ಈಗ ನೆಕ್ಸ್ಟ್ ಹಸಿಮೆಣಸಿನ್ಕಾಯಿನ ಹಾಕ್ಕೋಬೇಕು. ಎಣ್ಣೆ ಕಡಿಮೆ ಆಗೈತೆ ಅಂಥೇಳಿ ಎಣ್ಣೆ ಹಾಕ್ಕೊಳತ್ತೀನಿ. ಸಾಸಿವೆ, ಜೀರಿಗೆ, ಈಗ ನೆಕ್ಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೇನಿ. ಇದನ್ನ ನಾನು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಉದ್ದುದ್ದಕ್ಕೆ ಸೀಳು ಹಾಕ್ಕೊಂಡೇನಿ. ಇದನ್ನು ಅಷ್ಟೇ, ಇದನ್ನು ಹಿಂಗೆ ಮುಟ್ಟಿ ನೋಡಿದ್ರೆ ಕ್ರಿಸ್ಪಿ ಆಗಿರಬೇಕು, ಅಲ್ಲಿ ತನಕ ಏನು ಫ್ರೈ ಮಾಡಬೇಕು. ಈಗ ನೋಡ್ರಿ, ಗ್ಯಾಸ್ ಆಫ್ ಮಾಡಿಕೊಂಡು ಅರಿಶಿನ ಪುಡಿ ಹಾಕ್ಕೊಂಡೇನಿ, ಯಾಕಂದ್ರೆ ಎಣ್ಣೆ ಬಿಸಿ ಇರ್ತೈತಿ.
ಅದಕ್ಕೆ ನೋಡ್ರಿ ಈಗ ನಮ್ಮದು ಒಗ್ಗರಣೆ ರೆಡಿ ಆಗೈತಿ. ಈಗ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳಕತ್ತೇನೆ. ನೋಡ್ರಿ ಈಗ ನಮ್ಮದು ಒಗ್ಗರಣೆ ಕಂಪ್ಲೀಟ್ ಆಗೈತಿ. ಇದನ್ನ ಒಂದು ದೊಡ್ಡ ಬುಟ್ಟಿಗೆ ಅವಲಕ್ಕಿ ಹಾಕ್ಕೊಂಡೆ ನಾನು. ಅದಕ್ಕೆ ಎಲ್ಲ ಆ್ಯಡ್ ಮಾಡ್ಕೊಳಕತ್ತೇನೆ. ಈಗ ಅದಕ್ಕನ ಒಂದು ಸ್ವಲ್ಪ ಉಪ್ಪು ಮತ್ತು ಪುಡಿ ಮಾಡಿಟ್ಕೊಂಡಿದ್ದು ಸಕ್ಕರೆ ಹಾಕ್ಕೋಬೇಕು. ಅಂದರೆ ಕಾಯಾಡ್ಸ್ಕೊತ ಎಲ್ಲ ಕಡೆ ಹಾಕೈತಿ. ಒಗ್ಗರಣೆ ಒಳಗೆ ಹಾಕ್ಕೊಂಡ್ಬಿಟ್ವಿ ಅಂತ ಹೇಳಂತಂದ್ರೆ ಸಕ್ಕರೆ ಒಂದೇ ಕಡೆ ಕುಂತು ಗಟ್ಟಿ ಆಗಿಬಿಡ್ತೈತಿ, ಉಪ್ಪು ಮತ್ತು ಸಕ್ಕರೆ. ಹೀಗಾಗಿ ಅವಲಕ್ಕಿ ಮೇಲೆನ ಹಾಕ್ಕೋಬೇಕು. ಅದನ್ನ ಉಪ್ಪು ಮತ್ತು ಸಕ್ಕರೆ ಹಾಕ್ಕೊಂಡೀನಿ. ಈಗ ನೋಡ್ರಿ ಎಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೊಳಕತ್ತೇನೆ. ನೋಡ್ರಿ ಈಗ ಚೆಂದಾಗಿ ಮಿಕ್ಸ್ ಆಗ್ಯಾವ. ಇವನ್ನ ಮಿಕ್ಸ್ ಮಾಡಿಕೊಂಡು ಈಗ ಗ್ಯಾಸ್ ಮ್ಯಾಗಿಟ್ಟು ಸಣ್ಣ ಉರಿ ಒಳಗೆ ಇವನ್ನ ಫ್ರೈ ಮಾಡ್ಕೊತ ಬರಬೇಕು. ಈಗ ನೋಡ್ರಿ ನಾನು ಸಣ್ಣ ಉರಿ ಒಳಗೆ ಇದನ್ನ ಫ್ರೈ ಮಾಡಕತ್ತೀನಿ. ಅಂದ್ರೆ ಅವಲಕ್ಕಿ ಕ್ರಿಸ್ಪಿ ಆಕ್ಕಾವು. ಒಂದು ವೇಳೆ ಮಳೆ ಹತ್ತಿತ್ತಪ್ಪ ಅಂತ ಹೇಳಂತಂದ್ರೆ ಈ ಥರ ಮಾಡಿಕೊಂಡ್ರೆ ಅವಲಕ್ಕಿ ಕುರು ರುಚಿ ಆಕ್ಕಾವು. ಬಿಸಿಲಿಗೆ ಹಾಕಿ ಒಣಗಿಸ್ಬೇಕಂತ ಅನ್ನೋ ನೆಸೆಸರಿ ಏನಿರೋದಿಲ್ಲ. ನೋಡಿರಿ ಕೆಳಗಿಂದ ಮೇಲೆ ಬರಬೇಕು ಮತ್ತು ಕೆಳಗಿಂದ ಮೇಲೆ ಬರಬೇಕು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಂದ್ರೆ ಈಗ ಸಬ್ಸ್ಕ್ರೈಬ್ ಆಗ್ರಿ. ಅಂದ್ರೆ ನಾವು ಹಾಕೋ ವಿಡಿಯೋಸ ನಿಮಗನ ಮೊದಲು ಬರ್ತಾವೆ, ನೀವು ಫಸ್ಟ್ ನೋಡ್ಬೋದು. ಇದು ಕಂಪ್ಲೀಟಾಗಿ ಫ್ರೀ ಇರ್ತೈತಿ. ಇದಕ್ಕೆ ಯಾವುದೇ ರೀತಿಯಾದ ನಿಮ್ಗೆ ರೊಕ್ಕ ಕಟ್ ಆಗಂಗಿಲ್ಲ. ಹಿಂಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಅಂದ್ರೆ ನಮಗೂ ಇನ್ಸ್ಪಿರೇಷನ್ ಆಕೈತಿ ಹೊಸ ವಿಡಿಯೋ ಮಾಡೋಕೆ. ನೋಡ್ರಿ ಎಷ್ಟು ಚೆಂದ ಆಗ್ಯಾವು. ನೀವೆಲ್ಲರೂ ಟ್ರಿಪ್ಪಿಗೆ ಅದು ಹೋಗ್ಬೇಕಂತ ಹೇಳಂತಂದ್ರೆ 5 ರೂಪಾಯಿ 10 ರೂಪಾಯಿ ಕೊಟ್ಟು ಚಿಪ್ಸ್ ತಿನ್ನೋ ಬದಲು ಹಿಂಗೆ ಮಾಡ್ಕೊಂಡು ತೊಗೊಂಡು ಹೋದ್ರೆ ತಿನ್ಬೋದು. ಈ ಕುರು ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳಿ ತಿಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮ್ಮ ವಿಡಿಯೋ ಏನಾರ ನಿಮ್ಗೆ ಸ್ವಲ್ಪನ ಇಷ್ಟ ಆಗಿತ್ತು ಅಂತ ಹೇಳಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.